ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ಗಣೇಶ ಹಬ್ಬದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಕೂಡ ನಮ್ಮ ಮನೆಯಲ್ಲಿ ಜೋರಾಗಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾಗಿ ನಾವು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಆದಮೇಲೆ ಹೊರಗಡೆ ಹೋಗ್ತೀವಿ. ಸೊ ನಾವು ಹುಡುಗಿರಿಗೆ ತುಂಬಾನೇ ಹಬ್ಬ ಫೆಸ್ಟಿವಲ್ ಇರುತ್ತೆ ಸೆಲೆಬ್ರೇಷನ್ ಮಾಡೋದಕ್ಕೆ. ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ದೀಪಾವಳಿ, ಯುಗಾದಿ, ಪಂಚಮಿ ಅಂತ ನಮಗೆ ತುಂಬಾನೇ ಹಬ್ಬಗಳಿರುತ್ತೆ. ಬಟ್ ನನಗೆ ಗೊತ್ತಿರೋ ಹಾಗೆ ಹುಡುಗರಿಗೆ ವರ್ಷಕ್ಕೆ ಒಂದೇ ಸರಿ ಗಣೇಶ ಹಬ್ಬ ಬರುತ್ತೆ. ಸೊ ಗಣೇಶ ಹಬ್ಬನ ಹುಡುಗರು ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಂಥದ್ದೇ ಹಬ್ಬನ ನಮ್ಮನೇಲೂ ಕೂಡ ಇಬ್ಬರು ಹುಡುಗರೇ ಇರೋದ್ರಿಂದ ಸೊ ನಮ್ಮನೇಲೂ ಕೂಡ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ. ವಿನಯ್ ಅವರು ಹಾಗೆ ಅವ್ರ ತಮ್ಮ ಇರೋದ್ರಿಂದ ಮನೆಯಲ್ಲಿ ತುಂಬಾ ಜೋರಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ನ ಮಾಡ್ತೀವಿ. ಹಾಗೆ ಸಂಜೆ ಪೂಜೆ ಮುಗಿಸ್ಕೊಂಡು ನಾನು, ವಿನಯ್ ಹಾಗೆ ಪಾಪು 3 ಜನ ಹೊರಗಡೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಗಣೇಶನ್ನ ನೋಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತೀವಿ. ಪ್ರತಿಯೊಂದು ಏರಿಯಾದಲ್ಲೂ ಡಿಫ್ರೆಂಟ್ ಆಗಿರೋ ಗಣೇಶನ್ನ ಇಟ್ಟಿರ್ತಾರೆ, ಡಿಫ್ರೆಂಟ್ ಆಗಿ ಡೆಕೋರೇಟ್ ಕೂಡ ಮಾಡಿರ್ತಾರೆ. ಅದನ್ನು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ಹಾಗಾಗಿ ನಾನು, ವಿನಯ್ ಹಾಗೆ ಪಾಪು 3 ಜನನೂ ಹೋಗ್ತಾ ಇದ್ದೀವಿ ಗಣೇಶ ನೋಡೋದಕ್ಕೆ. ಸೊ ನಾವು ಹೋಗ್ತಾ ಇರುವಾಗ ನಮ್ಮ ಮನೆ ಹತ್ರನೇ ಶಿರೂರ್ ಪಾರ್ಕ್ ಹತ್ರ ಒಂದು ಗಣೇಶನ ಇಟ್ಟಿದ್ರು. ಸೊ ಇನ್ನು ಏನು ಪೂಜೆ ಆಗಿರಲಿಲ್ಲ, ಯಾಕಂದರೆ ನಾವು ಹೋಗಿದ್ದು 7:30 ಹಾಗಾಗಿ ಇನ್ನು ಪೂಜೆ ಏನು ಮಾಡಿರಲಿಲ್ಲ. ಒಳಗಡೆ ನೋಡ್ಬೋದು ನೀವು, ಇನ್ನು ಗಣೇಶನ್ಗೆ ಏನೂ ಹಾಕಿಲ್ಲ, ಜಸ್ಟ್ ಆರಾಧನ ಹಾಕ್ತಾ ಇದ್ದಾರೆ. ಇವಾಗ ಪೂಜೆ ಸ್ಟಾರ್ಟ್ ಆಗ್ತಾ ಇತ್ತು ನಾವು ಹೋಗಿರೋ ಟೈಮಿಗೆ. ನನಗೆ ಚಿಕ್ಕವಳಿದ್ದಾಗಿಂದನೂ ಈ ಥರ ಗಣೇಶನ ನೋಡೋದಕ್ಕೆ ಹೋಗೋಕ್ಕೆ ತುಂಬಾ ಖುಷಿ, ಹಾಗೆ ತುಂಬಾ ಇಂಟ್ರೆಸ್ಟ್ ಕೂಡ ಇದೆ. ಸೊ ನಾನು ಪ್ರತಿ ವರ್ಷವೂ ಡಿಫ್ರೆಂಟ್ ಆಗಿರೋ ಗಣೇಶನ ನೋಡೋದಕ್ಕೆ ಹೋಗ್ತೀನಿ. ಚಿಕ್ಕವರಿದ್ದಾಗಂತೂ ಅದೊಂಥರ ಖುಷಿನೇ ಬೇರೆ ಇತ್ತು. ಈಗ ದೊಡ್ಡವರಾದ್ಮೇಲೂ ಕೂಡ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ಹೊಸೂರ್ ಹತ್ರ ನಾವು ಬಂದಿದ್ದೀವಿ. ಹೊಸೂರ್ ಹತ್ರ ಪಂಚಮುಖಿ ಗಣೇಶನ ಇಟ್ಟಿದ್ದಾರೆ. ಥೀಮ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಸ್ಕೈ ಬ್ಲೂ ಹಿಂದೆ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಗಣೇಶ ಆಕಾಶದಲ್ಲೇ ಇದ್ದಾನೆ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ತುಂಬಾ ಮುದ್ದಾಗಿ ಕಾಣ್ತಾ ಇದ್ರು ಗಣೇಶ. ತುಂಬ ನೋಡೋದಕ್ಕಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಹಾಗೆ ಹೊರಗಡೆ ಕೂಡ ತುಂಬ ಜೋರಾಗಿ ಡೆಕೋರೇಟ್ ಕೂಡ ಮಾಡಿದ್ರು. ನೋಡ್ಬೋದು ನೀವು ಇಲ್ಲಿ ಪಂಚಮುಖಿ ಗಣೇಶನ. ನಾವು ಬೇಗ ಹೋಗಿರೋದ್ರಿಂದ ಗಣೇಶನ್ಗೆ ಇನ್ನೂ ಪೂಜೆ ಆಗಿರಲಿಲ್ಲ. ನೀವು ಕೂಡ ನೋಡ್ಬೋದು, ಇನ್ನೂ ಪೂಜೆ ಏನೂ ಆಗಿಲ್ಲ. ಸೊ ನಾವು ಕೂಡ ಬೇಗನೆ ಹೋಗಿ ಬಂದ್ವಿ. ಹಾಗೆ ಹೋಗಿ ನೋಡಿಕೊಂಡು ಬರ್ತಿರುವಾಗ, ಇದು ಗೊತ್ತೇ ಇರುತ್ತೆ, ಹುಬ್ಳಿಲಿ ಫೇಮಸ್ ಸರ್ಕಲ್ಲು ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ಲು. ಸೊ ಅಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ. ನಂತರ ನಾವು ಹೋಗಿದ್ದು 3000 ಮಠದ ಹತ್ರ. 3000 ಮಠದ ಹತ್ರ ಕೂಡ ಗಣೇಶನ ಇಟ್ಟಿರ್ತಾರೆ. ಇಲ್ಲಿ ಆಲ್ರೆಡಿ ಪೂಜೆ ನಡೀತಾ ಇತ್ತು, ಪೂಜೆನ ಮಾಡ್ತಾ ಇದ್ರು. ಇಲ್ಲಿ ಗಣೇಶನ್ ಮುಗಿಸ್ಕೊಂಡು ನೋಡ್ಕೊಂಡು ಹೋಗೋ ಅಷ್ಟರಲ್ಲಿ ನೋಡ್ಬೋದು ನಾವು 8:30 ಹಂಗೆ ಹೋಗಿರೋದ್ರಿಂದ ಕೆಲವೊಂದು ಏರಿಯಾಗಳಿಗೆ ಅವಾಗ ತಾನೇ ಗಣೇಶನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. DJ ಎಲ್ಲ ಹಾಕ್ಕೊಂಡು ತುಂಬ ಖುಷಿಯಾಗಿ ಜೋರಾಗಿ ಕರ್ಕೊಂಡು ಹೋಗ್ತಾ ಇದ್ರು. ಪ್ರತಿಯೊಂದು ಗಣೇಶನು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಪ್ರತಿಯೊಂದು ಗಣೇಶನು ಕೂಡ ಡಿಫ್ರೆಂಟ್ ಆಗೇ ಇತ್ತು. ಸೊ ನೋಡಿ ತುಂಬಾ ಖುಷಿ ಆಯಿತು. ಅದೊಂಥರ ಗಣೇಶ ಹಬ್ಬದ ದಿನ ಗಣೇಶ ನೋಡೋದೇ ಒಂಥರ ಖುಷಿ. ಪ್ರತಿಯೊಂದು ಕಡೆನೂ ಬೇರೆ ಬೇರೆ ಥರ ಗಣೇಶನ ಕೂರಿಸಿರ್ತಾರೆ. ಈ ಗಣೇಶ ಬಂದು ದುರ್ಗದ ಬೈಲಲ್ಲಿರೋಂಥ ಗಣೇಶ.
ಪ್ರತಿ ವರ್ಷನೂ ನಾನು ಈ ಗಣೇಶಗೆ ಮಿಸ್ ಮಾಡದೆ ಹೋಗ್ತೀನಿ. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಆ ಡೆಕೋರೇಷನ್ ನೋಡೋದಕ್ಕೆ ತುಂಬಾ ಖುಷಿಯಾಗಿರುತ್ತೆ. ತುಂಬ ಡಿಫ್ರೆಂಟಾಗಿ ಪ್ರತಿ ವರ್ಷನೂ ಮಾಡ್ತಾರೆ. ಹೊರಗಡೆ ಎಲ್ಲ ಸಿಕ್ಕಾಪಟ್ಟೆ DJ ಸೌಂಡ್ ಎಲ್ಲ ಇರುತ್ತೆ. ಒಂಥರ ದುರ್ಗದ ಬೈಲಿ ಬರೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಸೊ ನೋಡ್ಬೋದು ಯಾವ ರೀತಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ತುಂಬಾ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಇನ್ನೂ ಕೂಡ ಪೂಜೆ ನಡೆದಿರಲಿಲ್ಲ, ಯಾಕಂದರೆ ಲೇಟಾಗಿ ಪೂಜೆ ನಡೀತಾ ಇತ್ತು. ನಾನು ದುರ್ಗದ ಬೈಲಲ್ಲಿರೋ ಗಣೇಶನ ನೋಡಿಕೊಂಡು ರಾತ್ರಿ ಟೈಮ್ ಆಗಿತ್ತು, ಮನೆಗೆ ಹೋದ್ವಿ. ನೆಕ್ಸ್ಟ್ ಡೇ ಬಂದು ಹುಬ್ಳಿಕ ರಾಜ ಗಣೇಶನ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದರು. LED ಲೈಟಲ್ಲಿ ತುಂಬಾ ಚೆನ್ನಾಗಿತ್ತು. ಕ್ಯೂ ನೋಡ್ತಾ ಇರ್ಬೋದು, ಕ್ಯೂ ತುಂಬಾ ಜನ ಇದ್ದಾರೆ. ಸೊ ಕ್ಯೂ ನಿಂತು ಹೋಗಬೇಕಾಗಿತ್ತು. ಪ್ರತಿ ಒಂದು ಸಿಟಿಲೂ ಕೂಡ ಹುಬ್ಳಿಕ ರಾಜ, ದುರ್ಗಕ ರಾಜ, ದಾವಣಗೆರೆಕ ರಾಜ ಅಂತ ಇದ್ದೇ ಇರುತ್ತೆ. ಸೊ ಹಾಗೆ ಇಲ್ಲಿ ಹುಬ್ಳಿಲಿ ಹುಬ್ಳಿಕ ರಾಜ ಅಂತ ಹೇಳಿದೆ. 25 ಅಡಿಯಾಗಿ ಬಂದಿದ್ದಾನೆ ನೋಡಿ ಬರ್ತಾ ಇದ್ದಾನೆ. ಭಕ್ತರ ಇಷ್ಟಾರ್ಥಗಳನ್ನು, ಭಕ್ತರ ಮನೋಕಾಮನೆಗಳನ್ನು ಪೂರ್ಣಗೊಳಿಸಲು ಬಂದಿದ್ದಾನೆ ಭಕ್ತಾದಿಗಳೇ. ಹುಬ್ಬಳ್ಳಿಕ ರಾಜ ಖ್ಯಾತೆ ಎಂದೇ ಪ್ರಸಿದ್ಧವಾದ ಈ ತಾಜಿಬಾನ್ ಪೇಟೆಯ ಗಣೇಶ ನೋಡಿ ಭಕ್ತಾದಿಗಳೇ. ಉತ್ತರ ಕರ್ನಾಟಕದಲ್ಲಿಯೇ ಅತಿ ಎತ್ತರವಾದ ಮಹಾವಿಘ್ನೇಶ್ವರನ ಮುಂದೆ ಬನ್ನಿ ಭಕ್ತಾದಿಗಳೇ. ಬೇಗ ಬಂದು ಮುಂದೆ ಬನ್ನಿ. ಹುಬ್ಬಳ್ಳಿಕ ರಾಜ ನೋಡಲು ಬಂದ ಹಾಗೆ ನಾನು ಕೂಡ ನಮ್ಮ ಮನೆಯ ಹತ್ರದಲ್ಲಿರುವಂತಹ ಎಲ್ಲ ಗಣೇಶನ್ಗೂ ನಾನು ಕೂಡ ವಿಸಿಟ್ ಮಾಡಿದ್ದೆ. ನೀವು ಕೂಡ ವಿಸಿಟ್ ಮಾಡಿರ್ತೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.